ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ನಮಗೆ ಯುಗಾದಿ ಹಬ್ಬ ಬಂದೇ ಬಿಡ್ತು. ಯುಗಾದಿ ಅಂದರೆ ನಮ್ಮೆಲ್ರಿಗೂ ಕೂಡ ಹೊಸ ವರ್ಷ ಸ್ನೇಹಿತರೆ. ಹೊಸ ವರ್ಷವನ್ನು ಅವರವರ ಪ್ರಾಂತ್ಯದಲ್ಲಿ ಅವರ ಪದ್ಧತಿಗೆ ಅನುಗುಣವಾಗಿ ಮನೆಯಲ್ಲಿ ಪೂಜೆ ಹಬ್ಬ ಮಾಡಿಕೊಳ್ಳುವಂಥದ್ದು ನಾವು ಮಾಡ್ತೀವಿ. ಅದರ ಜೊತೆ ಮುಖ್ಯವಾಗಿ ವರ್ಷ ಪೂರ್ತಿ ಕೂಡ ಸಮೃದ್ಧಿಯಿಂದ ತುಂಬಿರಬೇಕು. ಮನೆಯಲ್ಲಿ ಇರುವಂಥ ಸದಸ್ಯರು ಯಾವುದೇ ರೀತಿಯಾದಂಥ ಕಷ್ಟಕ್ಕೆ ಗುರಿಯಾಗಬಾರ್ದು. ನಾವು ಅಂದುಕೊಂಡಿರುವ ಕೆಲಸಗಳು ಈ ವರ್ಷ ತುಂಬ ಚೆನ್ನಾಗಿ ಬಂತಪ್ಪ, ಈ ವರ್ಷದಲ್ಲಿ ನಮಗೆ ಸಮಯ ಚೆನ್ನಾಗಿದೆ ಅಂದ್ಕೊಳ್ತೀವಿ ನೋಡಿ, ಈ ಥರ ಹೇಳ್ತಾ ಇರ್ತೀವಿ. ಅದು ಭಗವಂತನ ಆಶೀರ್ವಾದ ಅಂತ. ಹೌದು, ಅದಕ್ಕೋಸ್ಕರ ಹೊಸ ವರ್ಷಕ್ಕೆ ನಮ್ಮ ಅಡುಗೆ ಮನೆಯಲ್ಲಿ ನಾವು ಅಕ್ಕಿ ಡಬ್ಬದಲ್ಲಿ ಇದನ್ನು ಇಡಬೇಕು ಸ್ನೇಹಿತರೆ. ಯಾರ ಮನೆಯಲ್ಲಿ ತುಂಬು ರೇಷನ್ ಇರುತ್ತೆ ಅಂದರೆ ಆ ಗ್ರಾಸರೀಸ್, ಅವರೇ ಶ್ರೀಮಂತರು ಅಂತ ಮೊದಲ ಕಾಲದಲ್ಲೆಲ್ಲ ಹೇಳ್ತಾಯಿದ್ರು. ದವಸ ಧಾನ್ಯಗಳನ್ನು ಯಾರು ಶೇಖರಣೆ ಮಾಡಿ ಇಡ್ತಾಯಿದ್ರು ಅವರು ತುಂಬ ರಿಚ್ ಫ್ಯಾಮ್ಲಿ, ಅವ್ರಿಗೆ ಬಡತನ ಅನ್ನೋದು ಕಾಡೋದಿಲ್ಲ ಅಂತ. ಆದರೆ ಈಗಿನ ಕಾಲಮಾನದಲ್ಲಿ ನಾವುಗಳೆಲ್ಲರೂ ಕೂಡ ಒಂದು ಫ್ರೆಶ್ ಆಗೇ ಇರಬೇಕು. ನಮಗೆ ಒಂದೊಂದು ಸಮಯಕ್ಕೂ ಕೂಡ ಹಾಗೆ ತಗೊಂಡು ಬಂದುಬಿಡ್ತೀವಿ. ನಾವೀಗ ಆನ್ಲೈನಲ್ಲಿ ಬುಕ್ ಮಾಡಿಕೊಂಡ್ರು ಕೂಡ ಒಂದು 10-15 ನಿಮಿಷಕ್ಕೆಲ್ಲ ನಮಗೆ ಬರುತ್ತೆ. ಆ ಥರ ಎಲ್ಲ ಸಿಸ್ಟಮನ್ನು ನಾವು ಮಾಡ್ಕೊಂಡಿದ್ದೀವಿ. ಆದರೂ ಮುಖ್ಯವಾಗಿ ಸ್ನೇಹಿತರೆ, ಅನ್ನಪೂರ್ಣೇಶ್ವರಿ ಯಾವ ಜಾಗದಲ್ಲಿ ಇರುತ್ತೋ ಆ ತಾಯಿ ಇದ್ದ ಜಾಗದಲ್ಲಿ ಬಡತನ ಕಾಡೋದಿಲ್ಲ. ಶ್ರೀ ಮಹಾಲಕ್ಷ್ಮಿ ಪ್ರಸನ್ನಗೊಳ್ತಾಳೆ. ಅದಕ್ಕೋಸ್ಕರ ಅನ್ನಪೂರ್ಣೇಶ್ವರಿಗೆ ನಾವು ಎಷ್ಟು ಮರ್ಯಾದೆ ಕೊಡ್ತೀವಿ, ಎಷ್ಟು ರೆಸ್ಪೆಕ್ಟ್ಫುಲ್ಲಾಗಿ ನಡ್ಕೊಳ್ತೀವಿ, ಅದು ವಿಧಿವಿಧಾನವಾಗಿ ಮಾಡ್ಕೊಳ್ತೀವಿ, ನಮ್ಮ ಮನೆಯಲ್ಲಿ ಸಮೃದ್ಧಿಯಿಂದ ತುಂಬಿರುತ್ತೆ. ಜಾಸ್ತಿ ಅಭಿವೃದ್ಧಿಯ ದಾರಿ ನಮಗೆ ಕಾಣಿಸುತ್ತೆ. ಏಕೆಂದರೆ ಇದಕ್ಕೆ ಅಷ್ಟೊಂದು ವಿಶೇಷತೆ ಅನ್ನೋದು ಇದೆ. ಅಕ್ಕಿ ಕಾಳನ್ನು ಕೆಳಗಡೆ ಬಿದ್ದರೆ ಅದನ್ನು ಪೊರಕೆನಲ್ಲಿ ಗುಡಿಸೋದಿಲ್ಲ, ನೀಟಾಗಿ ಒಂದು ಬಟ್ಟೆನಲ್ಲಿ ತಗೊಳ್ತೀವಿ, ಇಲ್ಲಾಂದರೆ ಕೈಯಲ್ಲಿ ಹಾಗೆ ಎತ್ಕೊಳ್ತೀವಿ. ಅಂದರೆ ಅಕ್ಕಿಗೆ, ಅನ್ನಕ್ಕೆ ಅಷ್ಟೊಂದು ಬೆಲೆ ಸ್ನೇಹಿತರೆ. ಅನ್ನವನ್ನು ನಾವು ಅನ್ನಪೂರ್ಣೇಶ್ವರಿ ಅಂತ ಹೇಳ್ತೀವಲ್ವ, ಆ ರೀತಿ ಇರಬೇಕಾದ್ರೆ ಈ ಅಕ್ಕಿ ಡಬ್ಬದಲ್ಲಿ ನಾವು ಈ ಶಕ್ತಿದಾಯಕವಾದ ವಸ್ತುಗಳನ್ನು ಇಟ್ಟಾಗ ಏನಾಗುತ್ತೆ ಅಂದರೆ, ಪ್ರತಿನಿತ್ಯ ನಾವು ಎಷ್ಟೇ ದುಡಿದ್ರೂ, ಎಷ್ಟೇ ಲಕ್ಷಾಧೀಶ್ವರರಾದರೂ, ಕೋಟ್ಯಾಧೀಶ್ವರರಾದರೂ ಹೊಟ್ಟೆಗೆ ನಾವು ಅನ್ನನೇ ತಿನ್ನಬೇಕು, ನೀರೇ ಕುಡಿಬೇಕು. ಅದರಲ್ಲಿರುವಷ್ಟು ಸಂತೃಪ್ತಿ ಮತ್ತೊಂದರಲ್ಲಿ ಸಿಗೋದಿಲ್ಲ. ಅದಕ್ಕೋಸ್ಕರ ಈ ಅಕ್ಕಿ ಡಬ್ಬದಲ್ಲಿ ನಾವು ಈ ವಸ್ತುಗಳನ್ನು ಹಾಕಿ ಇಡೋದ್ರಿಂದ ಹೊಸ ವರ್ಷದಲ್ಲಿ ಮಾಡುವಂಥ ಈ ಕೆಲಸ ವರ್ಷ ಪೂರ್ತಿ ನಮ್ಮ ಏಳಿಗೆಯನ್ನು ನೋಡುತ್ತೆ, ನಮ್ಮ ಅಭಿವೃದ್ಧಿ ಜಾಸ್ತಿ ಆಗುತ್ತೆ, ನಮ್ಮ ಕನಸುಗಳು ನನಸಾಗುವಂತೆ ಮಾಡುತ್ತೆ. ನಾವು ಎಲ್ಲ ರೀತಿಯ ಪೂಜೆ ಪರಿಹಾರಗಳು ಮಾಡಿಕೊಂಡಾದಮೇಲೆ ಈ ಸಿಂಪಲ್ಲಾಗಿ ಇರುವಂಥದ್ದನ್ನು ತಪ್ಪದೆ ಅಕ್ಕಿ ಡಬ್ಬದಲ್ಲಿ ಈ ಗಂಟನ್ನು ಇಡಿ. ಅಕ್ಕಿ ಡಬ್ಬದಲ್ಲಿ ನಾವು ಇದನ್ನು ಇಟ್ಟಾಗ ಸಮೃದ್ಧಿ ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಅಕ್ಕಿ ಅಂದ್ರೇ ಇದು ಒಂದು ವೈಟ್ ಕಲರಲ್ಲಿರುತ್ತೆ, ಚಂದ್ರಕಾರಕ. ಚಂದ್ರನು ಮನಸ್ಸಿನ ಕಾರಕ. ನಮ್ಮ ಮನಸ್ಸು ಪ್ರಶಾಂತವಾಗಿ ಇದ್ದಾಗ ಮನಸ್ಸನ್ನು ನಾವು ಯಾವ ರೀತಿ ಇಟ್ಕೊಳ್ತೀವಿ, ನಮ್ಮ ಜೀವನ ಆ ರೀತಿ ಇರುತ್ತೆ. ಇದು ಎಲ್ರಿಗೂ ಗೊತ್ತಿರುವಂಥದ್ದೇ. ಅದಕ್ಕೋಸ್ಕರ ಈ ವಸ್ತುಗಳು ಕೂಡ ತುಂಬ ಸಿಂಪಲ್ಲಾಗಿರೋದ್ರಿಂದ ಚಿಕ್ಕದಾಗಿ ಒಂದು ಹಳದಿ ಬಟ್ಟೆಯನ್ನು ತಗೊಂಡು ಸ್ವಲ್ಪ ಧನಿಯಾ ಕಾಳನ್ನು ತಗೊಳ್ಬೇಕು. ಧನಿಯಾ ಲಕ್ಷ್ಮೀ ದೇವಿಯ ಸಂಕೇತ. ಲಕ್ಷ್ಮೀ ದೇವಿಯನ್ನು ಹೋಲಿಸ್ಕೊಳ್ಬೇಕು ಅಂದರೆ ಧನಿಯಾ ಕಾಳನ್ನು ತಗೊಳ್ಳೇಬೇಕು. ಪ್ರತಿ ಪೂಜೆಯಲ್ಲೂ ಲಕ್ಷ್ಮೀ ದೇವಿಗೋಸ್ಕರ ಧನಿಯಾ ಕಾಳನ್ನು ನಾವು ತಗೊಳ್ತೀವಿ. ಹಾಗೂ ನಮಗೆ ಶನಿ ದೋಷಗಳಿದ್ದಾಗ ಕಾಳುಮೆಣಸು ಸಹಾಯ ಮಾಡುತ್ತೆ. ಬೇ ಲೀಫ್ ಅನ್ನುವಂಥದ್ದು, ಪಲಾವ್ ಎಲೆ ಅನ್ನುವಂಥದ್ದು ಪ್ರಕೃತಿಯಲ್ಲಿ ತುಂಬ ಅಗಾಧವಾದಂಥ ಶಕ್ತಿಯನ್ನು ಹೊಂದಿದೆ. ಇದನ್ನು ನಾವು ಕೈಯಲ್ಲಿಟ್ಕೊಂಡು ಆ ಎಲೆಯ ಮೇಲೆ ಏನೇ ಬರೆದ್ರೂ ಅಥವಾ ಏನೇ ಹೇಳ್ಕೊಂಡ್ರೂ ಕೂಡ ಅದು ಗ್ರಹಿಸುತ್ತೆ, ಅಬ್ಸರ್ವ್ ಮಾಡಿಕೊಳ್ಳುತ್ತೆ, ಅದನ್ನು ರಿಟರ್ನ್ ನಮಗೆ
ಕೊಡುತ್ತೆ. 11 ರೂಪಾಯಿ ಇದರಲ್ಲಿ ನಾವು ಇಡಬೇಕು. ಹಾಗೆ ಅರಿಶಿಣ ಕುಂಕುಮವನ್ನು ಹಾಕಿ ಈ ರೀತಿ ಅದನ್ನು ಗಂಟು ಕಟ್ಟಬೇಕು. ನೀವು ಮುಖ್ಯವಾಗಿ ಗಂಧ ಹಾಗೂ ಕುಂಕುಮವನ್ನು ತಗೊಂಡು ಕಲಿಯುಗದ ಭಗವಂತನು ಶ್ರೀ ಮಹಾವಿಷ್ಣುವಿನ ನಾಮವನ್ನು ಇದಕ್ಕೆ ಇಡಬೇಕು ಸ್ನೇಹಿತರೆ. ನಾಮ ನಾವು ಇಟ್ಟಾಗ ಎಷ್ಟು ಆ ಪಾಸಿಟಿವ್ ಎನರ್ಜಿ ಅನ್ನೋದು ಬರುತ್ತೆ. ಇದಕ್ಕೆ ನೀವು ಧೂಪ ತೋರಿಸಿ ಸಾಂಬ್ರಾಣಿಯನ್ನು ತೋರಿಸಿ ಈ ಗಂಟನ್ನು ಕಟ್ಟಿ ತದನಂತರ ಕೇಳ್ಕೊಳ್ಳಿ ವರ್ಷ ಪೂರ್ತಿ. ಯಾಕಂದರೆ ಬರೀ ದವಸ ಧಾನ್ಯಗಳು ಇದ್ಬಿಟ್ರೆ ನಾವು ಶ್ರೀಮಂತರಾಗ್ತೀವ ಅನ್ನೋದು ಕೆಲವೊಬ್ಬರು ಬುದ್ಧಿವಂತರು ಮಾತಾಡ್ಕೊಳ್ಳುವಂಥದ್ದು. ಹೌದು, ಅದಿದ್ದಾಗ ಶ್ರೀಮಂತಿಕೆ ಅನ್ನೋದು ಬರುತ್ತೆ ಸ್ನೇಹಿತರೆ. ಬಡತನ ಕಾಡೋದಿಲ್ಲ, ದರಿದ್ರ ಅನ್ನೋದು ಕಾಡೋದಿಲ್ಲ. 7 ತಲೆಮಾರು ಕೂತು ತಿಂದರೂ ಕರಗೋದಿಲ್ಲ ಅಂತ ನಮ್ಮ ಹಿರಿಯರು ಹೇಳ್ತಾರೆ ನೋಡಿ. ಅಂದರೆ ನಮ್ಮ ಜೀವನ ಕಷ್ಟಕ್ಕೆ ಗುರಿಯಾಗದೆ ಸರಾಗವಾಗಿ ಸಾಗಿ ಹೋಗುವಂಥದ್ದು. ಆ ಕಷ್ಟಗಳು ಏನೇ ಬಂದರೂ ಕೂಡ ಅವುಗಳನ್ನು ಜಯಿಸುವಂಥ ಶಕ್ತಿ ನಮ್ಮ ದೇವರು, ಅಂದರೆ ನಮ್ಮ ಇಷ್ಟ ದೇವರು, ಮನೆ ದೇವರು, ಕುಲದೇವರು, ಕಲಿಯುಗದ ಭಗವಂತನು ಶ್ರೀ ಮಹಾವಿಷ್ಣು ಸಮೇತ ಆಶೀರ್ವಾದ ಮಾಡುವಂಥದ್ದು ಇರುತ್ತೆ. ಅದಕ್ಕೆ ಈ ಗಂಟು ಒಂದು ಶಕ್ತಿದಾಯಕವಾಗಿ ಒಂದು ರೆಡಿಯಾಗುತ್ತೆ. ಇದನ್ನು ನಾವು ಆಲ್ರೆಡಿ ನಮ್ಮ ಅಕ್ಕಿ ಡಬ್ಬದಲ್ಲಿ ಅಕ್ಕಿಯನ್ನು ಹಾಕಿಬಿಟ್ಟಿದ್ದೀವಿ ಅಕ್ಕ. ಇಡಬಹುದಾ? ಆರಾಮಾಗಿ ಇಡಬಹುದು. ನಾವು ವಾರಕ್ಕಾಗುವಷ್ಟು, 15 ದಿನಕ್ಕಾಗುವಷ್ಟು ಅಥವಾ ತಿಂಗಳಿಗಾಗುವಷ್ಟು ಅವರವರ ಸ್ಥಿತಿಗನುಗುಣವಾಗಿ ಹಾಗೂ ಅವರ ಮನೆಯಲ್ಲಿ ಯಾವ ರೀತಿ ಪದ್ಧತಿ ಇಟ್ಕೊಂಡಿರ್ತಾರೋ ಆ ರೀತಿ ಮಾಡ್ಕೊಳ್ತಾರೆ. ನೀವು ಇದನ್ನು ಎಲ್ಲ ರೀತಿಯ ಹಬ್ಬ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಆದಮೇಲೆ ಸಂಜೆ ಇದನ್ನು ರೆಡಿ ಮಾಡ್ಕೊಳ್ಳಿ. ಇದರಲ್ಲಿ ತಿಳಿಸಿರುವಂಥ ವಸ್ತುಗಳನ್ನು ಎಲ್ಲವೂ ಕೂಡ, ಅದಕ್ಕೆ ಅರಿಶಿನ ಕುಂಕುಮ ಕೂಡ ಸ್ವಲ್ಪ ಹಾಕಿ ಗಂಟನ್ನು ಕಟ್ಟಿ ಧೂಪ ತೋರಿಸಿರ್ತೀವಿ. ಸೀದಾ ಅಕ್ಕಿ ಡಬ್ಬದ ಹತ್ರ ತಗೊಂಡೋಗಿದ್ದೆ ಅದನ್ನು ಮೇಲೇ ವ್ಯವಸ್ಥೆ ಮಾಡೋದಕ್ಕೆ ಹೋಗಬೇಡಿ. ಅದನ್ನು ಸ್ವಲ್ಪ ಅಕ್ಕಿ ಡಬ್ಬದ ಒಳಗಡೆ ಸೆಂಟ್ರಲ್ಲಿ ಇಡಬೇಕು. ಅದು ಎಲ್ಲವೂ ಕೂಡ ಒಂದೊಂದು ವಸ್ತುವು ಕೂಡ ನಮ್ಮ ಅಕ್ಕಿಯಲ್ಲಿ ಅದರ ಶಕ್ತಿಯನ್ನು ತುಂಬಿಸುತ್ತೆ. ಪ್ರತಿನಿತ್ಯ ನಾವು ಅದನ್ನು ತಗೊಂಡು ಅನ್ನ ಮಾಡ್ತೀವಲ್ವ, ಆಗ ಪ್ರತಿಯೊಬ್ಬರ ಮನಸ್ಥಿತಿ ಕೂಡ ತುಂಬ ಚೆನ್ನಾಗಿರುತ್ತೆ. ಆರೋಗ್ಯವಂತರಾಗಿರ್ತೀವಿ, ಒಳ್ಳೆ ಆಲೋಚನೆಗಳು ಮಾಡ್ತೀವಿ. ಇದರಿಂದ ಮನಸ್ಸು ಚೆನ್ನಾಗಿದ್ದಾಗ ಕೆಲಸಗಳು ನಾವು ಸರಾಗವಾಗಿ ಮಾಡ್ತೀವಿ. ಅಭಿವೃದ್ಧಿಯ ದಾರಿ ಅನ್ನೋದು ಬರುತ್ತೆ. ನಾವು ಜೀವನಕ್ಕೆ ಬೇಕಾಗಿರುವಂಥದ್ದನ್ನು ರೆಡಿಯಾಗಿ ತಗೊಳ್ತೀವಿ. ಅಂದರೆ ರಿಸ್ಕ್ ಮಾಡ್ತೀವಿ. ಏನೇ ಕಷ್ಟವನ್ನು ಪಟ್ಟಾಗ ಮಾತ್ರ ಸುಖ ಸಿಗುತ್ತೆ ಅಂತ ನಮಗೆ ಅದು ಪ್ರಾಕ್ಟಿಕಲ್ಲಾಗಿ ತೋರಿಸ್ಕೊಡುತ್ತೆ. ಒಂದು ದೈವಿಕ ಶಕ್ತಿ ಅನ್ನೋದು ಜಾಸ್ತಿ ಆಗುತ್ತೆ. ಇಷ್ಟನ್ನು ಮಾಡಿಕೊಂಡು ಬಿಟ್ಟುಬಿಡಿ. ಇದನ್ನು 6 ತಿಂಗಳವರೆಗೂ ಅದರಲ್ಲೇ ಬಿಟ್ಟುಬಿಡಬೇಕು. ಆಮೇಲೆ 6 ತಿಂಗಳಾದಮೇಲೆ ಒಂದು ಒಳ್ಳೆ ದಿನ ನೋಡಿ ಅದರಲ್ಲಿ ಇರುವಂಥ ವಸ್ತುಗಳನ್ನೆಲ್ಲವೂ ಕೂಡ ನೀರಲ್ಲಿ ಹಾಕಿ 11 ರೂಪಾಯಿ ನಿಮ್ಮ ದೇವರ ಒಂದು ಉಂಡಿಗೆ ಹಾಕಿ. ಎಷ್ಟು ಚೆನ್ನಾಗಿರುತ್ತೆ ನೋಡಿ ಬದಲಾವಣೆ ಅನ್ನುವಂಥದ್ದು. ಎಲ್ರಿಗೂ ಒಳ್ಳೆಯದಾಗಲಿ.